ನಮ್ಮ ರಾಘವೇಂದ್ರ ಸ್ವಾಮಿಗಳು ಯಾವ ರೀತಿ ಅನುಗ್ರಹ ಮಾಡ್ತಾರೆ, ಅವ್ರ ಕಾರುಣ್ಯ ಎಂತಹದ್ದು ನಾವು ಲೆಕ್ಕ ಹಾಕಕ್ಕೆ ಸಾಧ್ಯ ಇಲ್ಲ, ಊಹೆನೂ ಮಾಡಕ್ ಸಾಧ್ಯ ಇಲ್ಲ. ಉದಾಹರಣೆಗೆ ಒಂದ್ ಕಥೆ ಹೇಳ್ತೀನಿ ಕೇಳಿ. ಒಬ್ಬ ಶಿಷ್ಯ ರಾಘವೇಂದ್ರ ಸ್ವಾಮಿಗಳ ಹತ್ರ ಓದ್ತಾ ಇರ್ತಾನೆ. ಅವನ ಅಧ್ಯಯನ ಮುಗಿಯುತ್ತೆ. ರಾಘವೇಂದ್ರ ಸ್ವಾಮಿಗಳು ಮಂತ್ರಾಕ್ಷತೆ ಕೊಡ್ತಾರೆ. ಮಂತ್ರಾಕ್ಷತೆಯನ್ನ ತನ್ನ ಶಲ್ಯದಲ್ಲಿ ಕಟ್ಕೊಂಡು ತಾನು ಊರಿಗೆ ಹೊರಟಿರ್ತಾನೆ. ಬಹಳ ಹೊತ್ತಾಯ್ತು, ರಾತ್ರಿ ಆಗಿದೆ, ತುಂಬಾ ಬೇಸಿಗೆಗಾಲ. ಒಂದು ಮನೆ ಕಾಣಿಸುತ್ತೆ. ಮನೆ ಜಗಲಿ ಮೇಲೆ ಮಲ್ಕೊಳ್ಳ ಅಂತ ಮನೆ ಯಜಮಾನನ್ನ ಕೇಳ್ತಾನೆ. ಯಜಮಾನ ಆಯ್ತು ಮಲ್ಕೊಳ್ಳಿ, ಎದ್ದು ಹೋಗಿ ಬೆಳಗ್ಗೆ, ಏನ್ ತೊಂದರೆ ಇಲ್ಲ ಅಂತ ಹೇಳಿದ್ರು. ಸರಿ, ತಾನು ಮಲ್ಕೊಂಡಿರ್ತಾನೆ. ಅವತ್ತೇನಾಗಿದೆ, ಈ ಮನೆ ಯಜಮಾನನ ಹೆಂಡತಿಗೆ ಮಗುವಾಗುವಂತಹ ಸಮಯ, ಅವಳು ಗರ್ಭಿಣಿ ಆಗಿತ್ತು. ಪ್ರತಿ ಸಲ ಏನಾಗ್ತಿತ್ತು ಅಂತಂದ್ರೆ, ಒಂದು ಪಿಶಾಚಿ ಬಂದು ಯಜಮಾನನ ಮಕ್ಕಳನ್ನೆಲ್ಲ ಕೊಂದ್ಬಿಡ್ತಾ ಇತ್ತು ಪ್ರತಿ ಸಲ. ಈ ಸಲ ಏನಾಯ್ತು, ಮಗು ಹುಟ್ಟುಬಿಡ್ತು. ಯಜಮಾನನಿಗೆ ಒಂದ್ ಕಡೆ ಆಶ್ಚರ್ಯ ಆಗ್ತದೆ, ಒಂದ್ ಕಡೆ ಖುಷಿ ಆಗ್ತದೆ, ಮಗು ಹುಟ್ಟಿದೆ ಅಂತ ಖುಷಿ, ಒಂದ್ ಕಡೆ ಮನಸ್ಸಲ್ಲಿ ಆಶ್ಚರ್ಯ. ಇಷ್ಟೊತ್ತಿಗೆ ಹೊರಗಡೆಯಿಂದ ಅಳೋ ಶಬ್ದ ಬರ್ತಾ ಇದೆ. ಹೋ ಅಂತ ಯಾರೋ ಕೂಕೋತಾ ಇದ್ದಾರೆ. ಬಂದು ನೋಡ್ತಾನೆ, ಮನೆಯಿಂದ ಆಚೆ ಯಾವ ಪಿಶಾಚಿ ಪ್ರತಿ ಸಲ ತನ್ನ ಮಕ್ಕಳನ್ನ ಕೊಲ್ಲಕ್ಕೆ ಅಂತ ಬರ್ತಾ ಇತ್ತೋ, ಆ ಪಿಶಾಚಿ ಹೋ ಅಂತ ಕೂಕೊಂಡು ಅಳ್ತಾ ಇದೆ. ಆ ಪಿಶಾಚಿ ಬೆಂಕಿ ಹತ್ಕೊಂಡ್ಬಿಟ್ಟಿದೆ ಅಂತ. ಆ ಪಿಶಾಚಿ ಮಾತಾಡ್ತಂತೆ, ನಾನು ಪ್ರತಿ ಸಲ ನಿನ್ ಮನೆ ಒಳಗ್ ಬಂದು ನಿನ್ ಮಕ್ಕಳನ್ನೆಲ್ಲ ಕೊಲ್ತಾ ಇದ್ದೆ, ಅದೇ ರೀತಿ ಈ ಸಲನು ಮನೆ ಒಳಗ್ ಬರೋಣ ಅಂತ ಪ್ರಯತ್ನ ಮಾಡಿದೆ, ಆದ್ರೆ ನಿನ್ ಮನೆ ಸುತ್ತಲೂ ಬೆಂಕಿ ಕಾಣ್ತಾ ಇದೆ ನನಗೆ. ಆ